ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಕ್ವಶ್ಚನ್ ಟ್ಯಾಗ್, ಪ್ರಿಫಿಕ್ಸ್ ಹಾಗೂ ಸಫಿಕ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಕ್ವಶ್ಚನ್ ಟ್ಯಾಗ್ ಅಂತ ಅಂದರೆ ಏನು? ಜನರಲಿ ಇದೊಂದು ಸಿಂಪಲ್ ಆಗಿರುವಂಥ ಸ್ಟೇಟ್ಮೆಂಟ್ ಫಾಲೋಡ್ ಬೈ ಎ ಶಾರ್ಟ್ ಕ್ವಶ್ಚನ್. ಸೊ ಇಲ್ಲಿ ಒಂದು ತಿಳ್ಕೊಬೇಕಾಗಿರುವಂಥ ವಿಷಯ ಏನು ಅಂತಂದರೆ, ಪಾಸಿಟಿವ್ ಆಗಿರುವಂಥ ಸೆಂಟೆನ್ಸ್ ನನಗೆ ಕ್ವಶನ್ ಮಾಡಬೇಕಾದ್ರೆ ಅದು ನೆಗೆಟಿವ್ ಆಗಿ ಟ್ಯಾಗ್ ಆಗುತ್ತೆ. ಹಾಗೆಯೇ ನೆಗೆಟಿವ್ ಆಗಿರೋ ಸ್ಟೇಟ್ಮೆಂಟು ಪಾಸಿಟಿವ್ ಆಗಿ ಟ್ಯಾಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯು ಆರ್ ಹ್ಯಾಪಿ, ಅರಂಟ್ ಯು? ಯಾಕೆ ಅರಂಟ್ ಯು ಬರೆದಿದ್ದಾರೆ? ಬೇರೆ ಏನಾದರೂ ಬರಿಬಹುದಿತ್ತಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಏನು ಹೆಲ್ಪಿಂಗ್ ವರ್ಬ್ ಇರುತ್ತಲ್ವ ಅದನ್ನು ಬೇಸಾಗಿಟ್ಕೊಂಡೆ ನಾವು ಕ್ವಶನ್ನ ಮಾಡೋ ಅಂಥದ್ದು. WH ಕ್ವಶನ್, ಎಸ್ ಆರ್ ನೋ ಕ್ವಶನ್ ಆಲ್ರೆಡಿ ನೀವು ತಿಳ್ಕೊಂಡಿರೋದ್ರಿಂದ ಎಸ್ ಆರ್ ನೋ ಕ್ವಶನ್ನಿಗೂ ಹಾಗೆಯೇ ಕ್ವಶನ್ ಟ್ಯಾಗಿಗೂ ಅಂತ ಏನೂ ಬದಲಾವಣೆ ಬರೋದಿಲ್ಲ. ಅಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಫಸ್ಟ್ ಇರ್ತಾ ಇತ್ತು, ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬೇ ಫಸ್ಟ್ ಇರುತ್ತೆ. ಇದು ನಿಮಗೆ ಗಮನದಲ್ಲಿರಬೇಕು. ಇಲ್ಲೂ ಕೂಡ ನೋಡಿ, ಯು ಅರಂಟ್ ಹ್ಯಾಪಿ, ಇಲ್ಲಿ ನೆಗೆಟಿವ್ ಆಗಿದೆ, ಅದು ಆನ್ಸರ್ನ ಪಾಸಿಟಿವ್ ಆಗಿ ಬರಬೇಕಾರೆ ಆರ್ ಯು, ನೀನು ಖುಷಿಯಾಗಿದೆಯಾ, ಇದೆಯಾ ನೀನು ಅಂತ ಕೇಳ್ತೀವಲ್ವ. ಒಂದು ನಾರ್ಮಲ್ ಆಗಿ ಆಫ್ ಫಾರ್ಮಲ್ಲಿ ಹೇಳಬೇಕಾದ್ರೆ ನಾವು ಕ್ವಶನ್ ಟ್ಯಾಗ್ನ ಬಳಸ್ತೀವಿ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ, ನಮ್ಮ ಎಮೋಷನ್ನು, ಆ್ಯಂಗರ್, ಸರ್ಪ್ರೈಸ್ ಅಥವಾ ಇಂಟ್ರೆಸ್ಟನ್ನು ಹೇಳಬೇಕಾದ್ರೆ ಕೆಲವೊಮ್ಮೆ ಮಾತ್ರ ಪಾಸಿಟಿವ್ ಸ್ಟೇಟ್ಮೆಂಟ್ ಇರುತ್ತಲ್ಲ ಅದು ಪಾಸಿಟಿವ್ ಆಗೇ ಇರುತ್ತೆ. ಡಿಪೆಂಡ್ಸ್. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಇದೆ ನೋಡಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಸೆಂಟೆನ್ಸ್ ಒಳಗಡೆ ಎಲ್ಲೂ ಕೂಡ ನಮಗೆ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ, ಬಟ್ ಆನ್ ದ ಬೇಸ್ ಆಫ್ ಟೆನ್ಸ್. ನೋಡಿ, ಟೆನ್ಸ್ ಅನ್ನೋದು ಬಿಗಿನಿಂಗಿಂದ ಇಲ್ಲಿ ತನಕ ಎಷ್ಟು ಇಂಪಾರ್ಟೆಂಟ್ ಆಯ್ತಲ್ವಾ. ಇಲ್ಲೂ ಕೂಡ ಆನ್ ದ ಬೇಸ್ ಆಫ್ ಟೆನ್ಸ್ ನೀವು ಕ್ವಶನ್ ಟ್ಯಾಗ್ನ ಪ್ರಿಪೇರ್ ಮಾಡ್ತೀರಾ. ಯು ಕೇಮ್ ಬೈ ಟ್ರೈನ್. ಕೇಮ್ ಅನ್ನೋಂಥದ್ದೇನು? ಪಾಸ್ಟ್ ಟೆನ್ಸ್. ಕೇಮ್ ಇದ್ದಾಗ ಡೂ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಡೂ ಫಾರ್ಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಲ್ಲ ಕಡೆನೂ ಕೂಡ ನಾವು ಡೂ, ಡಸ್, ಡಿಡ್ನ ಯೂಸ್ ಮಾಡ್ತಾನೆ ಇದ್ದೀವಿ. ಸೊ ಪಾಸ್ಟ್ ಟೆನ್ಸಲ್ಲಿ ನಾವು ಡಿಡ್ನ ಬಳಸಬೇಕು ಅಂತಲೇ ನಿಮ್ಗೆ ಹೇಳಿದೆ. ಸೊ ಡಿಡಂಟ್ ಯು. ಸೊ ಇಲ್ಲಿ ಕೇಮ್ ಅಂತ ಇದೆ, ಡಿಡಂಟ್ ಯು. ಇಟ್ಸ್ ವೆರಿ ವಿಂಡಿ ಟುಡೇ. ಇಲ್ಲೇ ಇದೆ ಇಟ್ ಈಸ್ ಅಂತ ಅಲ್ವಾ. ಸೊ ಹೆಲ್ಪಿಂಗ್ ವರ್ಬ್ ಈಸ್ ಬರ್ತಿದ್ದೀರಾ, ಸೆಂಟೆನ್ಸ್ ಪಾಸಿಟಿವ್ ಆಗಿದೆ. ನೆಗೆಟಿವ್ ಆಗಿ ಬಂತಾಗ ಇಸಂಟ್ ಇಟ್. ಯು ಕ್ಯಾನ್ ಮೀಟ್ ಮೀ ಎಟ್ ದ ಸ್ಟೇಷನ್. ಸೊ ಇಲ್ಲಿ ಮಾಡಲ್ ಆಕ್ಸಿಲರಿ ಇದೆ, ಕಾಂಟ್ ಯು. ಯು ಕುಡಂಟ್ ಗಿವ್ ಮೀ ಅ ರೈಡ್. ನೆಗೆಟಿವ್ ಆಗಿದೆ, ಪಾಸಿಟಿವ್ ಆಗಿದ್ದಾಗ ಕುಡ್ ಯು. ಹಿ ನೆವರ್ ಡ್ರಿಂಕ್ಸ್ ಆಲ್ಕೋಹಾಲ್. ಇದೊಂದು ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವ್ ಆಗಿ ಬಂದಾಗ ಡ್ರಿಂಕ್ಸ್ ಅನ್ನೋಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ಹಿ ಇದ್ರೆ ಏನು ಬರೀಬೇಕು? ಡಸ್. ಹಿ, ಶಿ ಇಟ್ಟಿದ್ದಾಗ ನಾವು ಡಸ್ನ ಬರೀಬೇಕು, ಗೊತ್ತಿರಲಿ. ಡಸ್ ಹಿ. ನೋಬಡಿ ಲೆಫ್ಟ್ ಎ ಮೆಸೇಜ್. ನೋಬಡಿ ಅನ್ನೋದು ಕೂಡ ನಮಗೆ ನೆಗೆಟಿವ್ ಫಾರ್ಮ್ನ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಡಿಡ್ ಅನ್ನೋದನ್ನು ನಾವು ಬರೆದಿದ್ದೀವಿ. ಕೆಲವೊಂದು ರೂಲ್ಸ್ ಇದೆ, ಇದು ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವತ್ತೂ ಕೂಡ ಕ್ವಶನ್ ಟ್ಯಾಗ್ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ರೂಲ್ ಮತ್ತು ಎಕ್ಸಾಂಪಲ್ ಎರಡನ್ನೂ ಹೇಳ್ತಾ ಹೋಗ್ತೀನಿ, ಒಂದ್ಸಲ ಗಮನಿಸಿ. ಆಫ್ಟರ್ ಲೆಟರ್ಸ್, ಯಾವುದಾದ್ರೂ ಪ್ರಶ್ನೆಯಲ್ಲಿ ನಿಮಗೆ ಲೆಟರ್ಸ್ ಅಂತ ಇದೆ ಅಂತಂದರೆ ನೀವು ಅದನ್ನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಶೆಲ್ನ ಕಂಪಲ್ಸರಿ ಬರೀಬೇಕು. ಲೆಟರ್ಸ್ ಅಂತ ಇದ್ದರೆ ಏನಾಗುತ್ತೆ? ಲೆಟ್ಸ್ ಅಂತ ಇದ್ದರೆ ವಿ ಹ್ಯಾವ್ ಟು ಬಿಗಿನ್ ವಿತ್ ಶೆಲ್. ಹಾಗೆಯೇ ಸಮ್ ಟೈಮ್ ವಿ ಯೂಸ್ ಅರಂಟ್. ಅರಂಟ್ ಅನ್ನೋದನ್ನು ನಾವು ಆ್ಯಮ್ ಅನ್ನೋವಂಥ ವರ್ಡ್ ಇದ್ದಾಗ ಐ ಆ್ಯಮ್ ಆನ್ ಟೈಮ್. ಅರಂಟ್ ಐ ಆಮ್ ಐ ಅಲ್ಲ, ಅರಂಟ್ ಐ ಆಗುತ್ತೆ ಆನ್ಸರ್. ಅದ್ರ ಬದಲು ಆಮ್ ಐ ನಾಟ್ ಐ ಅಂತ ಬರೆದ್ರೆ ಅದು ರಾಂಗ್ ಆಗುತ್ತೆ. ಸೊ ಐ ಆ್ಯಮ್ ಅನ್ನೋ ವರ್ಡ್ ಇದ್ದಾಗ ಯಾವಾಗಲೂ ಕೂಡ ನೀವು ಕ್ವಶನ್ ಟ್ಯಾಗ್ ಬರೀಬೇಕಾದ್ರೆ ಆರ್ನ ಯೂಸ್ ಮಾಡಬೇಕು. ವಿ ಯೂಸ್ ವೋಂಟ್ ಫಾರ್ ಪೊಲೈಟ್ ರಿಕ್ವೆಸ್ಟ್ ಆಗಿ. ಏನಾದ್ರು ನೀವು ಪೊಲೈಟ್ ಆಗಿರುವಂಥ ಪದವನ್ನು ಬಳಸ್ತಾ ಇದ್ದೀರಾ ಅಥವಾ ಸೆಂಟೆನ್ಸ್ ಪೊಲೈಟ್ ಆಗಿದೆ ನೀವು ಓದಿದಾಗ ನಿಮಗೆ ಅನಿಸಿದ್ರೆ ನೀವು ವೋಂಟ್ ಅನ್ನೋ ವರ್ಡನ್ನು ಬಳಸಬೇಕು. ಯು ವಿಲ್ ಬ್ರಿಂಗ್ ದ ಅದರ್ ಥಿಂಗ್ಸ್. ಬೇರೆ ಥಿಂಗ್ಸ್ನು ನೀನು ತೊಗೊಂಬರಬಹುದಾ? ಪೊಲೈಟಾಗಿ ಕೇಳ್ತಾ ಇದ್ದಾರೆ, ವೋಂಟ್ ಯು ತರ್ಬೋದಲ್ವಾ? ನೋಡಿ, ಯೂಸ್ ವಿಲ್ ಆರ್ ವುಡ್ ವಿತ್ ಇಂಪ್ಯಾರಿಟಿವ್ ಸೆಂಟೆನ್ಸ್. ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತಂದ್ರೇನು? ಸ್ಟೇಟ್ಮೆಂಟ್ ಥರ ಇರುತ್ತೆ, ಕಮಾಂಡ್ಸ್ ಥರ ಇರುತ್ತೆ, ರಿಕ್ವೆಸ್ಟ್ ಥರ ಇರುತ್ತೆ, ಡಿಪೆಂಡ್ಸ್. ಕಮಾಂಡ್ ಆಗಿರೋವಂಥದ್ದು ವೇಟ್ ಹಿಯರ್ ಅಂಟಿಲ್ ಐ ರಿಟರ್ನ್. ನಾನು ಬರೋ ತನಕ ಇಲ್ಲೇ ಕಾಯ್ಬೇಕು ನೀನು. ಕಮಾಂಡ್. ವಿಲ್ ಯು ಇರ್ತೀಯ ಅಲ್ವಾ? ನೋಡಿ, ಸೊ ಅದು ಸೆಂಟೆನ್ಸ್ನ ನೀವು ಓದಿದಾಗ ನಿಮಗೆ ಕಮಾಂಡ್ ಆಗಿದೆಯೋ, ರಿಕ್ವೆಸ್ಟ್ ಆಗಿದೆಯೋ, ಪೊಲೈಟ್ ಆಗಿದೆಯೋ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ನಿಮಗೆ ಮಸ್ಟ್ ಅನ್ನೋದಿದ್ದಾಗ ಯಾವಾಗಲೂ ಕೂಡ ನೀವು ಅಗೇನ್ ಮಸ್ಟ್ ನಾಟ್ ಅನ್ನೋದನ್ನೇ ಬಳಸಬೇಕು. ಅದನ್ನೇ ರೂಲಲ್ಲಿ ಕೂಡ ಹೇಳ್ತಾರೆ. ಸಮ್ ಟೈಮ್ ಏನಾಗುತ್ತೆ, ಹ್ಯಾವ್ ಅನ್ನೋವಂಥದ್ದು ಮೇನ್ ವರ್ಬಾಗೂ ಇರುತ್ತೆ, ಸಮ್ ಟೈಮ್ ಅದು ಹೆಲ್ಪಿಂಗ್ ವರ್ಬಾಗೂ ಇರುತ್ತೆ. ಯು ಹ್ಯಾವ್ ಎನಫ್ ಮನಿ, ಹ್ಯಾವೆಂಟ್ ಯು. ಬಟ್ ಅಮೇರಿಕನ್ ಆ್ಯಕ್ಸೆಂಟಲ್ಲಿ ಹ್ಯಾವ್ ಇದ್ದಾಗ ಕೆಲವೊಂದು ಸಲ ಡೂ ಅನ್ನೋದನ್ನು ಕೂಡ ಬಳಸ್ತಾರೆ. ವಿ ಯೂಸ್ ಪ್ರೊನೌನ್ಸ್ ಫಾರ್ ಪೀಪಲ್, ನಾಟ್ ಪ್ರಾಪರ್ ನೇಮ್ಸ್ ಇನ್ ರಿಕ್ವೆಸ್ಟ್ ಟ್ಯಾಗ್. ಸಮ್ ಟೈಮ್ ಈಗ ಅಲ್ಲಿ ನಿಮಗೆ ನೇಮ್ ಕೊಟ್ಟಿರ್ತಾರೆ, ಕಾವ್ಯ ಈಸ್ ಎ ಗುಡ್ ಗರ್ಲ್ ಅಂತ. ಆವಾಗ ಈಸ್ ಇದೆ, ಈಸಂಟ್ ಕಾವ್ಯ ಅಂತ ಕೊಡೋದಿಲ್ಲ ನಾವು. ಎಲ್ಲ ಕಡೆನೂ ಕೂಡ
ಯಾವಾಗಲೂ ಪ್ರನೌನ್ನೇ ಯೂಸ್ ಮಾಡ್ತೀವಿ, ಎಲ್ಲೂ ನೇಮ್ನ ಯೂಸ್ ಮಾಡಲ್ಲ. ಸೊ ನೆಕ್ಸ್ಟ್ 8th ಒನ್ ಏನು ಅಂತಂದರೆ ಇಟ್. ವಿ ಯೂಸ್ ಇಟ್. ಸಮ್ಟೈಮ್ ಏನಾಗುತ್ತೆ ಸೆಂಟೆನ್ಸಲ್ಲಿ ದಿಸ್ ಈಸ್ ಯುವರ್ ಪೆನ್ ಅಂತ ಇದ್ದಾಗ ಇಸಂಟ್ ದಿಸ್ ಅಂತ ಯೂಸ್ ಮಾಡೋದಿಲ್ಲ. ದಿಸ್ ಮತ್ತು ದಟ್ ಇದ್ದಾಗ ನಾವು ಇಟ್ನ ಯೂಸ್ ಮಾಡ್ತೀವಿ. ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್. ದಿಸ್ ದಟ್ ಇದ್ದಾಗ ಇಟ್ ಯೂಸ್ ಮಾಡ್ತೀವಿ. ದೀಸ್ ಅಥವಾ ದೋಸ್ ಇದ್ದಾಗ ದೇ ಯೂಸ್ ಮಾಡ್ತೀವಿ. ಕ್ಲಿಯರ್? ದಿಸ್ ಈಸ್ ಎ ಗುಡ್ ಪೆನ್ ಅಂತಿದೆ, ಈಸ್ ಅಂತಿದೆ ನೋಡಿದ್ರಾ, ಇಸಂಟ್ ಇಟ್. ಇಲ್ಲ ನೋಡಿ, ದೋಸ್ ಆರ್ ಯುವರ್ ಸ್ಯಾಂಡಲ್ಸ್. ದೋಸ್ ಒಂದು ತಲೆಯಲ್ಲಿ ಬರಬೇಕು. ದೋಸ್ ಅಥವಾ ದೀಸ್ ಇದ್ದರೆ ದೇ ಬಳಸಬೇಕು, ದಿಸ್ ಅಥವಾ ದಟ್ ಇದ್ದರೆ ಇಟ್ ಬಳಸಬೇಕು. ಯೂಸ್ ದೇರ್. ದೇರ್ ಅನ್ನೋದನ್ನ ಯಾವಾಗ ಬಳಸ್ತೀವಿ ಅಂತಂದರೆ ಯಾವಾಗಲ್ಲಿ ದೇರ್ ಮತ್ತು ಎ ಫಾರ್ಮ್ ನೋಡಿ, ದೇರ್ ಈಸ್ ಎ ಲಾಟ್ಸ್ ಆಫ್ ವರ್ಕ್ ಟು ಡೂ ಟುಡೇ, ಅವಾಗ ನಾವು ಇಸಂಟ್ ದೇರ್. ದೇರ್ ಇದ್ದಾಗ ದೇರ್ನೇ ಬಳಸ್ತೀವಿ. ಲಾಸ್ಟ್ 2 ರೂಲ್ ಇದೆ, ನೆನ್ಪಿಟ್ಕೊಳ್ಳಿ. ವಿ ಯೂಸ್ ದೇ. ಸಮ್ಟೈಮ್ ದೇನ ಹೇಗಿದೆಯೋ ಹಾಗೆ ಬಳಸ್ತೀವಿ. ಯಾವಾಗ ಅಂತಂದರೆ ಅಲ್ಲಿ ನೋ ಬಡಿ, ನೋ ಒನ್, ಸಮ್ ಒನ್, ಸಂಬಡಿ, ಎವ್ರಿ ಒನ್ ಈ ರೀತಿಯ ಪದ ಇದ್ದಾಗ ಎವ್ರಿ ಒನ್ ಈಸ್ ಹಿಯರ್ ನಾವು, ಎಲ್ಲರೂ ಇಲ್ಲೇ ಇದ್ದಾರೆ. ಅರಂಟ್ ದೇ? ನೋ ಬಡಿ ಹ್ಯಾಸ್ ಈಟನ್ ಯೆಟ್, ಹ್ಯಾವ್ ದೇ? ನೋಡಿ, ನೋ ಬಡಿ ಅನ್ನೋದು ನೆಗೆಟಿವ್ ಸೆಂಟೆನ್ಸ್, ಹಾಗಾಗಿ ನಾನು ಹ್ಯಾವ್ನ ಬಳಸಿದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಹ್ಯಾವ್ ಯಾಕೆ ಬಳಸಿದ್ರು ಮೇಡಮ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ದೇರ್ ಈಸ್ ಎ ಹ್ಯಾಸ್. ನೆಕ್ಸ್ಟ್ ನೋಡಿ, ಡಿಡಂಟ್ ಇನ್ ಎ ಕ್ವಶನ್ ಟ್ಯಾಗ್ ವೆನ್ ದ ಸೆಂಟೆನ್ಸ್ ಇನ್ಕ್ಲೂಡ್ ದ ವರ್ಬ್ ಯೂಸ್ ಟು ಅನ್ನೋ ವರ್ಡ್ ಇದೆ ಅಂತಂದರೆ ನಾವು ಪಾಸ್ಟ್ ಟೆನ್ಸ್ ಅನ್ಕೊತೀವಿ, ಡಿಡಂಟ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಗಮನಿಸಿ. ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇನ್ನೊಂದ್ಸಲ ನಿಮಗೆ ಇದು ರಿವಿಷನ್ ಅಂತಲೇ ಅಂದ್ಕೊಳ್ಳಿ. ನೋಡಿ, ಮಸ್ಟ್ ಇದೆ, ನಾನು ಮಸ್ಟ್ ನಾಟ್ ಅನ್ನೋದನ್ನು ಯೂಸ್ ಮಾಡಬೇಕು, ಯು ಅಲ್ಲೇ ಇದೆ. ಗೌರಿ ಈಸ್ ನಾಟ್, ಸೊ ಇದು ನೆಗೆಟಿವ್ ಆಗಿದೆ, ತುಂಬ ಓದೋಕ್ಕೆ ಹೋಗಬೇಡಿ. ಈಸ್ ಇದೆ, ಈಸ್ ಬರಿತೀರಾ. ನಾಟ್ ಇದೆ, ಸೊ ಇಟ್ಸ್ ಅ ಪಾಸಿಟಿವ್. ಈಸ್ ಶಿ, ನೆನ್ಪಿಟ್ಕೊಳ್ಳಿ, ನೇಮ್ನ ನಾವೆಲ್ಲೂ ಬರೆಯೋದಿಲ್ಲ, ಪ್ರನೌನ್ನೇ ಬರಿತೀವಿ. ದ ಟೀಚರ್ ಹ್ಯಾಡ್ ಆಸ್ಕ್ಡ್ ಯು ಟು ಸಬ್ಮಿಟ್ ಅಡ್ರೆಸ್ ಪ್ರೂಫ್, ಪಾಸಿಟಿವ್, ಸೊ ಹಾಗಾಗಿ ಹ್ಯಾಡ್ ನಾಟ್ ಶಿ. ಹಿ ಈಸ್ ದ ಪ್ರೈಮ್ ಸಸ್ಪೆಕ್ಟ್, ಇಸಂಟ್ ಹಿ. ಹರಿಣಿ ಆ್ಯಂಡ್ ಗೌತಮ್ ಇಬ್ಬರಿದ್ದಾರೆ. ನೋಡಿ ಅಲ್ಲಿ ಏನಿದೆ, ಹೆಲ್ಪಿಂಗ್ ವರ್ಬ್ ವರ್ ಇದೆ, ವರ್ದೆ, ಬಿಕಾಸ್ ಅಲ್ಲಿ ನಾಟ್ ಅನ್ನೋ ವರ್ಡ್ ಇದೆ. ಗೆಟ್ ಮೀ ದ ಡಸ್ಟರ್, ನಾನು ಹೇಳಿದ್ದೆ. ಸೊ ನಮಗೆ ಯಾವಾಗ ಆರ್ಡರ್ ಥರ ಇರುತ್ತೋ ಆವಾಗ ವಿಲ್ ಅಥವಾ ವುಡ್ನ ಬಳಸ್ತೀವಿ ಅಂತ, ಇಲ್ಲಿ ನಮಗೆ ಅದು ಆರ್ಡರ್ ಫಾರ್ಮಲ್ಲಿದೆ. ಸೊ ಐ ಯೂಸ್ಡ್ ವಿಲ್ ಯು. ಐ ಹೋಪ್ ನಿಮಗಿದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಬನ್ನಿ ನಿಮ್ಮ ಕ್ವಶನ್ ಪೇಪರಲ್ಲಿದೆ ನೋಡೋಣ. ಇಟ್ ರೈನ್ಡ್ ಹೆವಿಲಿ, ತುಂಬ ಹೆವಿಯಾಗಿ ರೈನ್ ಬರ್ತಾ ಇದೆ. ರೈನ್ಡ್ ಅಂತಿದೆ, ಇಟ್ಸ್ ಪಾಸ್ಟ್ ಟೆನ್ಸ್, ಸೊ ಡಿಡಂಟ್ ಇಟ್. ಶಿ ಮಸ್ಟ್ ನಾಟ್ ಥಿಂಕ್ ಸೊ, ಮಸ್ಟ್ ನಾಟ್ ಅಂತಿದೆ, ಮಸ್ಟ್ ಶಿ, ಕ್ವಶನ್ ಮಾರ್ಕ್. ಎಷ್ಟು ಈಸಿ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ಬನ್ನಿ ನೋಡಿ, ದೇ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್. ಆರ್ ಅಂತಿದೆ, ಆರ್ ಹಾಕ್ತೀರಾ, ಅರಂಟ್ ದೇ. ಹಿ ಲವ್ಸ್ ಹಿಸ್ ಫ್ಯಾಮಿಲಿ, ಲವ್ಸ್ ಅಂತಿದೆ, ಸೊ ಪ್ರೆಸೆಂಟ್ ಟೆನ್ಸ್, ಡಸ್, ಸೊ ಅದು ಪಾಸಿಟಿವ್ ಆಗಿದೆ. ಡಸಂಟ್ ಹಿ, ಕ್ವಶನ್ ಮಾರ್ಕ್ನ ನೀವು ಮರಿಬಾರ್ದು. ಆ್ಯಂಡ್ ಸಾರಿ, ಇದು ಕ್ಲಿಯರ್ ಆಗಿಲ್ಲ, ಬಟ್ ನನಗೆ ಅರ್ಥ ಆಗ್ತಿದೆ, ನಾನು ನಿಮಗೆ ಓದಿ ಹೇಳ್ತೀನಿ. ಹಿ ಸಿಂಗ್ಸ್ ವೆರಿ ವೆಲ್ ಅಂತಿದೆ, ಸಿಂಗ್ಸ್ ಅಗೇನ್ ಪ್ರೆಸೆಂಟ್ ಟೆನ್ಸ್, ಡಸಂಟ್ ಹಿ, ಬಿಕಾಸ್ ಅದು ಪಾಸಿಟಿವ್. ಐ ಆಮ್ ನಾಟ್ ಎ ಫ್ಯಾನ್. ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ ಇದು ನೆಗೆಟಿವ್ ಸೆಂಟೆನ್ಸ್. ಅದೇ ಅಲ್ಲಿ ಏನಾದರೂ ಇನ್ ಕೇಸ್ ಐ ಆಮ್ ಎ ಫ್ಯಾನ್ ಅಂತ ಇದ್ದಿದ್ದರೆ ನಿಮಗೆ ನಾನು ಹೇಳಿದ್ದೆ, ಐ ಆಮ್ ಇದ್ದಾಗ ಅದು ನೆಗೆಟಿವ್ ಆಗಬೇಕಾದ್ರೆ ಅರಂಟ್ ಆಗುತ್ತೆ, ಅರಂಟ್ ಐ. ಆದರೆ ಇಲ್ಲಿ ನೆಗೆಟಿವ್ ಇರೋದು ಪಾಸಿಟಿವ್ ಆಗಬೇಕಾದ್ರೆ ಐ ಆಮ್ ನಾಟ್ ಎ ಫ್ಯಾನ್ ಇರೋವಂಥದ್ದು ಆಮ್ ಐ ಆಗಿ ಚೇಂಜ್ ಆಗುತ್ತೆ. ಒಂದು ಅಬ್ಸರ್ವ್ ಮಾಡಿ, ಐ ಆಮ್ ಅನ್ನೋದು ಪಾಸಿಟಿವ್ ಆಗಿದ್ದಾಗ ಅದು ನೆಗೆಟಿವ್ ಆಗಿ ಚೇಂಜ್ ಆಗಬೇಕಾದ್ರೆ ಅರಂಟ್ ಐ ಆಗುತ್ತೆ. ಅದೇ ನೆಗೆಟಿವಿಂದ ಅದು ಪಾಸಿಟಿವಿಗೆ ಚೇಂಜ್ ಆಗಬೇಕಾದ್ರೆ ಐ ಎಮ್ ಐ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಮಾನಸಿ ಈಸ್ ಎ ಡ್ಯಾನ್ಸ್ ಟೀಚರ್, ಇದು ಪಾಸಿಟಿವ್ ಆಗಿದೆ, ಸೊ ಇಸಂಟ್ ಶಿ. ಮೈ ಮದರ್ ಪ್ರಿಪೇರ್ಸ್ ಡಿಲಿಷಿಯಸ್ ಫುಡ್, ಇಲ್ಲೆಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾಗಿರುವಂಥ ಹೆಲ್ಪಿಂಗ್ ವರ್ಬ್ ಇಲ್ಲ, ಬಟ್ ಪ್ರಿಪೇರ್ಸ್ ಅಂತಿದೆ, ಸೊ ಹಾಗಾದರೆ ಇದು ಪ್ರೆಸೆಂಟ್ ಟೆನ್ಸ್. ಡಸ್ ಅಂಡ್ ಶಿ, ಯಾಕಂದರೆ ನಿಮಗೆ ಗೊತ್ತು, ಮೈ ಮದರ್ ಇರಲಿ, ಮೈ ಟೀಚರ್ ಇರಲಿ, ಏನಾದರೂ ಇರಲಿ, ಸೊ ಯಾವಾಗಲೂ ಕೂಡ ನಮಗಲ್ಲಿ ಪ್ರನೌನೇ ಬರುತ್ತೆ. ಸೊ ಪ್ರಿಪೇರ್ಸ್ ಬದಲು ಪ್ರಿಪೇರ್ಡ್ ಅಂತಿದ್ರೆ ಅಲ್ಲಿ ಡಸ್ನ ಬದಲು ಡಿಡ್ ಆಗ್ತಾ ಇತ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ,
ಪ್ರಿಫಿಕ್ಸ್ ಅಂದರೆ ಮೊದಲು. ಸೊ ಹಾಗಾಗಿ ಗ್ರೂಪ್ ಆಫ್ ಲೆಟರ್ಸ್ನ ನಾವು ಬಿಗಿನಿಂಗ್ ಆಫ್ ದ ವರ್ಡಲ್ಲಿ ಬಳಸ್ತೀವಿ. ಒಂದು ಅಕ್ಷರನ ಸೇರಿಸ್ಬೋದು ಅಥವಾ 2 ಅಕ್ಷರಗಳನ್ನ ಸೇರಿಸ್ಬೋದು. ಹ್ಯಾಪಿ, ಅನ್ಹ್ಯಾಪಿ. ನೋಡಿ ಇಲ್ಲಿ ಬಿಗಿನಿಂಗಲ್ಲಿ ಸೇರಿಸಿದ್ದೀನಿ. ಸಫಿಕ್ಸ್ ಅಂತ ಅಂದರೆ ಲೆಟರ್ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್ ವಿ ಆ್ಯಡ್ ಇನ್ ದ ಎಂಡ್. ಫಾರ್ ಎಕ್ಸಾಂಪಲ್ ಕ್ವಿಕ್, ಕ್ವಿಕ್ಲಿ, ಸ್ಯಾಡ್, ಸ್ಯಾಡ್ನೆಸ್. ಈ ರೀತಿ ಕೊನೆಯಲ್ಲಿ ಆ್ಯಡ್ ಮಾಡುವಂಥದ್ದು. ಇದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಇರುತ್ತೆ. ನಾನಿಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಬರೆದಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ನೋಡಿ ಪ್ರಿಫಿಕ್ಸ್ ಮಾರ್ಟಲ್, ಇಮ್ಮಾರ್ಟಲ್. ಅದಕ್ಕೆ ನೀವು ಸಫಿಕ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಇಮ್ಮೋರ್ಟಾಲಿಟಿ. ಅಬ್ಸರ್ವ್ ಮಾಡ್ಕೋತಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ಸಕ್ಸಸ್, ಅದಕ್ಕೆ ನೀವು ಮತ್ತೆ ಪ್ರಿಫಿಕ್ಸ್ ಅನ್ಸಕ್ಸಸ್, ಅದಕ್ಕೆ ಸಫಿಕ್ಸ್ ಅನ್ಸಕ್ಸಸ್ಫುಲ್. ಈ ರೀತಿಯಾಗಿರುವಂತಹದನ್ನು ನಾವು ಪ್ರಿಫಿಕ್ಸ್ ಹಾಗೂ ಸಫಿಕ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಮಲ್ಲಿ ನಿಮಗಿದು ನಾನು 2 ಮಾರ್ಕ್ಸಿಗೆ ಕೇಳಿರ್ತಾರೆ. ಸೊ ನೀವು ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಯಾವುದಾದ್ರು ಒಂದನ್ನು ಚೂಸ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಿಕಾಸ್ ಅಲ್ಲಿ ಆರ್ ಅಂತ ಇದೆ ನೋಡಿ. ಹ್ಯಾಪಿ, ಅನ್ಹ್ಯಾಪಿ, ಟಚ್, ಅನ್ಟಚ್ ಅಥವಾ ಅನ್ಟಚಬಲ್, ರೀಯೂಸ್, ಮೂವ್, ಮೂವಬಲ್. ನೀವು ತುಂಬ ಕಷ್ಟಪಡೋದಿಲ್ಲ, ಆದರೆ ಈಸಿಯಾಗಿ ಸ್ಪೆಲ್ಲಿಂಗ್ ಗೊತ್ತಿರೋ ಅಂಥದ್ದನ್ನು ಆ್ಯಡ್ ಮಾಡಿ. ನೋಡಿ ಫಾರ್ಚ್ಯೂನ್, ಅನ್ಫಾರ್ಚುನೇಟ್, ರೆಗ್ಯುಲೇಟ್, ಇರ್ರೆಗ್ಯುಲೇಟ್, ಮೀನಿಂಗ್, ಮೀನಿಂಗ್ಲೆಸ್ ಅಥವಾ ಮೀನಿಂಗ್ಫುಲ್, ಅಟ್ರಾಕ್ಟ್, ಅಟ್ರಾಕ್ಟಿಂಗ್, ಅಟ್ರಾಕ್ಟ್ಫುಲ್. ಯಾವುದಾದ್ರೂ ಒಂದೊಂದು ಬರೀರಿ, ಆದರೆ ಅದನ್ನು ಯೋಚನೆ ಮಾಡಿ ಕರೆಕ್ಟಾಗಿ ಬರೀರಿ. ಅಗ್ರಿ, ಡಿಸ್ಅಗ್ರಿ, ಕರೆಕ್ಟ್, ಇನ್ಕರೆಕ್ಟ್, ರೀಚ್, ರೀಚಬಲ್, ನಾಟ್ ರೀಚಬಲ್ ಅನ್ನೋ ವರ್ಡು ಇದೆ ನೆನಪಿರಲಿ. ಹ್ಯಾಪಿ, ಹ್ಯಾಪಿಲಿ. ರೈಟ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಓವರಾಲ್ ಆಗಿ ತುಮಕೂರು ಯೂನಿವರ್ಸಿಟಿ NEP ವಿದ್ಯಾರ್ಥಿಗಳಿಗೆ ನಿಮ್ಮ ಸಿಲಬೈಗೆ ಪ್ರಿಸ್ಕ್ರೈಬ್ ಮಾಡಿರುವಂಥ ಎಲ್ಲದನ್ನು ಕೂಡ ನಿಮಗೆ ಕಡಿಮೆ ಎಕ್ಸಾಮ್ನ ಒಂದು ಸಂದರ್ಭದಲ್ಲಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತಲೇ ಮಾಡಿರುವಂಥ ವಿಡಿಯೋಗಳಿದು. ಐ ಹೋಪ್ ನಿಮಗೆ ಹೆಲ್ಪ್ ಆಗಲಿ ಎಕ್ಸಾಮ್ಗೆ. ಆಲ್ ದ ಬೆಸ್ಟ್. ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ಇಲ್ಲಿರುವಂಥ ರೆಫರೆನ್ಸ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.